ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ಇಲ್ಲೇ ಇದೆಯಾ ಯಜಮಾನ್ರೆ? ನಿಮ್ಗೆ ಸಲಹೆ ಕೊಡುವಷ್ಟು ದೊಡ್ಡವನಲ್ಲ ಅನ್ಕೊಳ್ಳಿ. ಅದೇನ್ ಅರ್ಥ ಆಗುವಾಗ ಹೇಳೋ. ಯಜಮಾನ್ರೆ, ಇವು ಕಾವೇರಿ ಅಮ್ಮವ್ರನ್ನ ಅವಮಾನ ಮಾಡಿದ್ರಲ್ವಾ, ಅದಕ್ಕೆ ಅವರು ಕೋಪ ಮಾಡ್ಕೊಂಡು ನಿಮ್ಮ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳೋ ಅವಕಾಶ ಇದೆ. ಅವರನ್ನ ನೀವು ಆಗ್ಲೇ ಬಾಯಿಗೆ ಬಂದಾಗೆ ಬೈತಾ ಇದ್ರಲ್ಲ, ಕೋಪನ ನನ್ ಮೇಲೆ ಯಾರಿಗೆ? ಚಿಕ್ಕಮ್ಮ ಅವ್ರಿಗೆ. ನಿಜವಾಗ್ಲೂನಾ? ನಾನ್ ಯಾರು ಹೇಳು? ಯಜಮಾನ್ರು. ನನ್ನ ಹೆಸರು ಏನು? ನರೋತ್ತಮ. ನವಕೋಟಿ ನಾರಾಯಣ ನರೋತ್ತಮ. ಅವಳು ನನ್ ಪ್ರಾಣ ತೆಗಿತಾಳ. ಹೋಗೋಗು ಹೋಗು, ಸಕ್ಕುನ್ ಕರ್ಕೊಂಡ್ ಬಾ. ನನಗ್ ಸಲಹೆ ಕೊಡ್ಬೇಡ, ಬೇಗ ಸಕ್ಕುನ್ ಕರ್ಕೊಂಡ್ ಬಾ. ಎಲ್ಲಾದ್ರೂ ಆಡ್ಕೊಂಡಿರ್ತಾಳೆ, ಬೇಗ ಕರ್ಕೊಂಬಾ. ಅವ್ರ ಮನೆಗ್ ಹೋಗ್ಬೇಡ. ವಿಷಯ ಗೊತ್ತಾದ್ರೆ ಅವ್ರಪ್ಪ ಹೊರಗಡೆ ಕಳ್ಸಲ್ಲ. ನಾನ್ ಹೇಳೋದೇನು ಅಂದ್ರೆ, ಸಕ್ಕುನ ಇಲ್ಲಿ ಕರ್ಕೊಂಬರೋದು ಸ್ವಲ್ಪ ಕಷ್ಟನೇ. ಕತೆ ಹೇಳ್ಬೇಡ, ಹೋಗೋ ಬೇಗ. ಆಯ್ತು ಯಜಮಾನ್ರೆ. ಏನು ಅಂದ್ರೆ? ಬಂದ್ಯಾ? ನೀನು ತಡ ಮಾಡ್ದೆ ತುಂಬಾ ಸುಂದರವಾಗಿರೋ ರೇಷ್ಮೆ ಸೀರೆ ಮತ್ತೆ ರವಿಕೆನ ತಗೊಂಬ. ರೇಷ್ಮೆ ಸೀರೆ ಅದ್ಭುತವಾಗಿರ್ಬೇಕು. ಅದನ್ನ ಉಟ್ಕೊಂಡ್ರೆ ದೇವತೆ ಹಾಗೆ ಕಾಣಬೇಕು. ನಿನ್ನ ಈ ಸಹಾಯನ ನಾನು ಜೀವನ್ ಪರ್ಯಂತ ನೆನಪಿಟ್ಕೋತೀನಿ ಅಂತ ಗೊತ್ತಾಗ್ಬೇಕು. ಅರ್ಥ ಆಯ್ತಾ? ಅಬ್ಬಾ, ನೆನ್ನೆ ಇವ್ರ ಪ್ರಾಣ ಕಾಪಾಡಿದ್ದಕ್ಕೆ ನನ್ಗೆ ರೇಷ್ಮೆ ಸೀರೆ ಕೊಡ್ಬೇಕು ಅನ್ಕೊಂಡಿದಾರ. ಉಟ್ಕೊಂಡ್ರೆ ನಾನು ದೇವತೆ ತರ ಇರ್ತೀನಂತೆ. ಇವ್ರು ಒಳ್ಳೆ ರಸಿಕ್ರೆ. ಯಾಕೆ ನಾಚ್ಕೋತಾ ಇದೀಯಾ? ಹೋಗು, ರೇಷ್ಮೆ ಸೀರೆ ರವಿಕೆನ ಬೇಗ ತಗೊಂಬ. ಹೋಗು ಹೋಗು. ಆಯ್ತು. ಹುಡ್ಗಿ, ಓಯ್ ಹುಡ್ಗಿ, ಹುಡ್ಗಿ ಎಲ್ಲಿಗೆ ಹೋಗ್ತಾ ಇದ್ಯಾ? ಏನ್ ಹುಡ್ಗಿ, ನೀ ನನಗೆ ಹೇಳೇ ಇಲ್ಲ, ಕರೀಲೇ ಇಲ್ಲ. ಏಯ್, ಇವತ್ ನಿನ್ ಅವಶ್ಯಕತೆ ಇಲ್ಲ ಕಣೋ. ಎಲ್ಲ ಹೆಂಗಸ್ರು ಮಾಡೋ ಕೆಲ್ಸನೇ ಇರೋದು. ನಾಳೆ ನಮ್ಮಮ್ಮ ಗುಡಿಲಿ 5 ಮುತ್ತೈದ್ರಿಗೆ ಬಾಗಿನ ಕೊಡ್ತಾರಂತೆ. ಏನ್ ಹೇಳ್ದೆ ಹುಡ್ಗಿ? ಕೆಲ್ಸದಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಭೇದ ಇರುತ್ತಾ? ಆತರ ಎಲ್ಲ ಏನೂ ಇಲ್ಲ. ನಿನಗ್ ಯಾರು ಹೇಳಿದ್ದು? ನಿನಗ್ ನನ್ ಸಹಾಯ ಬೇಕಾಗಿಲ್ಲ ಅಲ್ವಾ? ಅದಕ್ಕೆ ಬೇಕಂತ ಈ ತರ ಸುಳ್ಳು ಹೇಳ್ತಿದ್ಯಾ? ನಂಗ್ ಅರ್ಥ ಆಯ್ತು, ಹೆಣ್ಮಕ್ಳು ಕೆಲ್ಸಕ್ ನೀನ್ ಬರ್ಬೇಡ ಅಂತಿದ್ಯಲ್ಲ. ಸರಿ, ಹೋಗು ಹೋಗು. ಈಗ ನೀನು ಬಾ ಅಂತ ಕರೆದ್ರು ನಾನ್ ಬರಲ್ಲ. ಏ ಪಾಂಡು, ಪಾಂಡು, ಹಾಗಲ್ಲ ಕಣೋ. ಈಗ ನಿನಗ್ ನಾನು ಹೇಗ್ ಹೇಳಿ? ನನಗೇನು ಹೇಳ್ಬೇಡ ನೀನು. ನಾನ್ ಏನ್ ಪ್ರಶ್ನೆ ಕೇಳ್ತೀನಿ, ನೀನ್ ನನಗ್ ಉತ್ತರ ಕೊಡು ಸಾಕು. ನೀನ್ ಸರಿಯಾದ ಉತ್ತರ ಕೊಟ್ರೆ ನಾನ್ ನಿನ್ ಮೇಲೆ ಕೋಪ ಮಾಡ್ಕೊಳಲ್ಲ. ಅದೇನ್ ನಿನ್ ಪ್ರಶ್ನೆ? ಇದು ನಿಮ್ ಹೆಣ್ಮಕ್ಳು ಕಾರ್ಯಕ್ರಮ ಅಲ್ವಾ? ಅಂದ್ಮೇಲೆ ನೀನ್ ಕರಿಯಪ್ಪನ್ ಕರಿಯಲ್ವಾ? ಅವನಿಗ್ ಕೂಡ ಹೀಗೆ ಹೇಳ್ತ್ಯಾ? ಇದು ಹೆಂಗಸರು ಕಾರ್ಯಕ್ರಮ, ನೀನ್ ಬರ್ಬಾರ್ದು ಅಂತ ಹೇಳು ಹುಡ್ಗಿ. ಆ ರೀತಿ ಯಾಕೆ ಹೇಳಿ? ಪಾಂಡುರಂಗ ಬರ್ಬೇಕು. ನಾನ್ ಮೊದ್ಲಿಗೆ ಅವನ್ನೇ ಆಹ್ವಾನಿಸಿದ್ದು. ಅವನ್ ಬರ್ಲೇಬೇಕು, ಬರ್ತಾನೆ. ಕರಿಯಪ್ಪ ಬರ್ಬೋದು, ನಾನ್ ಬರಂಗಿಲ್ವಾ? ನೀವ್ ಹೆಣ್ಮಕ್ಳಾಗಿದೆ, ನಾವ್ ಗಂಡ್ ಮಕ್ಳು ಹುಡ್ಗಿ, ನೆನ್ಪಿರ್ಲಿ. ಪಾಂಡು, ನೀನ್ ಇದೆಯಲ್ಲ ತುಂಬಾ ಬುದ್ಧಿವಂತ. ಸರಿ ಬಾ, ಇಬ್ರು ಹೋಗಿ ಆಹ್ವಾನ ಮಾಡೋಣ. ಸರಿ ಹೇಳು, ಮೊದ್ಲು ಯಾರ ಮನೆಗೆ ಹೋಗ್ಬೇಕು? ಅತ್ತೆ ಅವ್ರ ಮನೆಗೆ. ಎಲ್ಲಿದ್ದಾಳಪ್ಪ ಈ ಹುಡುಗಿ? ಸಕ್ಕು, ಸಕ್ಕು, ಸಕ್ಕು. ಮೊದ್ಲು ಯಾರ ಮನೆಗೆ ಹೋಗ್ಬೇಕಂತ ಹೇಳ್ದೆ? ಅಯ್ಯೋ, ಅತ್ತೆ ಮನೆ ಕಣೋ. ಏ ಪಾಂಡು, ನಿಂತ್ಕೋ ಪಾಂಡು. ನಾವ್ ಆ ಕಡೆ ಹೋಗ್ಬೇಕು, ಈ ಕಡೆ ಅಲ್ಲ. ಅಯ್ಯೋ, ಈ ಕುಳ್ಳ ಕಾಣಿಸ್ತಾ ಇಲ್ವಲ್ಲ? ಅಯ್ಯೋ, ಇರ್ವೆ 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 ನನ್ನ ಕಚ್ಲಿ ಅಂತಾನೆ ಯಜಮಾನ್ರೆ ಏನಾದ್ರು ಕಳಿಸಿದಾರ? ಹೋಗ್ತಾ ಇದ್ರು ಹೋಗ್ಬಿಟ್ಟ. ಇವ್ನ್ಗೆ ಯಾರು ತಲೆ ಕೆಟ್ಟಿದ್ಯಾ? ಇವ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಈಗ ತಾನೇ ಬರ್ತೀನಿ ಬರ್ತೀನಿ ಅಂದ, ಬಾರೋ ಅಂದ್ರೆ ಓಡ್ ಹೋಗ್ತಾನೆ. ಹೋದ್ರೆ ಹೋಗ್ಲಿ. ಅಮ್ಮ ಅಮ್ಮ, ಇರ್ವೆಗಳು. ಅಯ್ಯೋ, ಈ ಹುಡುಗಿ ಸಕ್ಕು ಎಲ್ಲೋದ್ಲಪ್ಪ? ಯಜಮಾನ್ರು ನನ್ ಕತೆ ಮುಗಿಸ್ತಾರೆ. ಸಕ್ಕು ಎಲ್ಲಿ? ಯಾವ ಕಡೆ ಹೋದ್ಲಪ್ಪ ಈ ಸಕ್ಕು?
ಅಯ್ಯೋ ಭಗವಂತ, ಯಜಮಾನ್ರೆ ನನ್ನನ್ನ ಹೀಗ್ ಸಿಕ್ಕಾಕ್ಸ್ಬಿಟ್ರಲ್ಲ ಯಜಮಾನ್ರೆ. ಈ ಹುಡುಗಿ ನನ್ನನ್ನ ಹೀಗ್ ಓಡಾಡಿಸ್ತಾ ಇದ್ದಾಳಲ್ಲ. ಯಾವ ಕಡೆ ಹೋಗಿರ್ಬೋದು ಅವಳು? ಈ ಕಡೆನಾ? ಇಲ್ಲ ಇಲ್ಲ, ಆ ಕಡೆನಾ? ಯಾವ ಕಡೆ ಅಂತ ಗೊತ್ತಾದ್ರೆ ತಾನೇ ಕರ್ಕೊಂಡು ಹೋಗೋದು. ಆ ಕುಳ್ಳ ಈ ಕಡೆನೆ ತಾನೇ ಓಡ ಹೋಗಿದ್ದು. ಅವಳು ಅವನ್ ಹಿಂದೆನೆ ಹೋಗಿರ್ತಾಳೆ. ಹೇಗಾದ್ರೂ ಮಾಡಿ ಅವಳ ಕರ್ಕೊಂಡು ಹೋಗ್ಲೇಬೇಕು. ಏ ಹುಡ್ಗಿ, ಏನೋ ಈ ಕಡೆ ಹೋಗ್ಬೇಕು ಬಾ ಹೋಗೋಣ ಅಂದ್ರೆ ನೀನ್ ಆ ಕಡೆ ಹೋದೆ. ಬರಲ್ಲ ಅನ್ಕೊಂಡ್ರೆ ಮತ್ತೆ ಬಂದಿದ್ಯಾ. ನೀನ್ ನನ್ಗೆ ಅರ್ಥನೇ ಆಗಲ್ಲ ಕಣೋ. ಹುಡ್ಗಿ, ನಾನು ಪಾಂಡು. ಅಷ್ಟು ಸುಲಭವಾಗಿ ಯಾರಿಗೂ ಅರ್ಥ ಆಗಲ್ಲ. ಸಾಕ್ ಸಾಕು, ಚೆನ್ನಾಗ್ ಹೊಗಳ್ಕೊತಿದ್ಯಾ. ಹಿಂದೇನೋ ಬಚ್ಚಿಟ್ಕೊಂಡಿದ್ಯಾ, ಏನದು? ಅದು ನಾನು ಅತ್ತೆನ ಬೀಳ್ಸ್ಬಿಟ್ಟೆ ಅಲ್ವಾ. ಯಾಕೋ ನಗ್ತಾ ಇದ್ಯಾ? ಅಯ್ಯೋ, ಅತ್ತೆನ ನಾನ್ ಬೀಳ್ಸ್ಬಿಟ್ಟೆ ಅಲ್ವಾ, ಅದು ನೆನ್ಪಾಗ್ ನಗು ಬಂತು. ಕೋಪ ಹೋಗ್ಬೇಕಂದ್ರೆ ಅವ್ರನ್ನ ಸಂತೋಷ ಪಡಿಸ್ಬೇಕು, ಇಲ್ಲಾಂದ್ರೆ ರಾಕ್ಷಸಿ ತರ ನನ್ ಮೇಲೆ ಕೋಪ ಮಾಡ್ಕೊಂತಾರೆ. ಏನೋ ಈಗ ನೀನ್ ಏನ್ ಹೇಳ್ತಿದ್ಯಾ? ಬಿಡು ಹುಡ್ಗಿ, ನಿನಗ್ ಅರ್ಥ ಆಗಲ್ಲ. ನೀನ್ ತುಂಬಾ ಅಮಾಯಕಿ. ನಡಿ. ಏನಿಲ್ ಬಂದಿದ್ದೀರಾ? ಲೇ ಪಾಂಡು, ಯಾಕೋ ನನ್ನನ್ ಯಾಕೋ ಬೀಳಿಸ್ದೆ? ಒಂದು ಕೊಟ್ಟೆ ಅಂದ್ರೆ ಬೀಳ್ಸದ್ನ? ಯಾವಾಗತ್ತೆ? ಯಾವಾಗತ್ತೆ? ಮೈ ಮೇಲ್ ಜ್ಞಾನ ಇದ್ರೆ ತಾನೆ ಪುಟ್ಟಿನ್ ತಗೊಂಡು ಹಾಗೆ ಹೊರಟೋದೆ. ಈ ಕುಳ್ಳ ಮಾಡಿರೋ ಘನ ಕಾರ್ಯ ನಿನಗೆಲ್ ಗೊತ್ತಾಗತ್ತೆ? ಒಂದ್ ಕ್ಷಣ ಆದ್ರೂ ನೀನ್ ನಿಂತ್ಕೊಂಡ್ರೆ ತಾನೆ. ತಗೊಳ್ಳಿ. ಮಾವಿನ ಹಣ್ಣುಗಳ? ಅತ್ತೆ, ನಿಮಗೋಸ್ಕರನೇ ತಗೊಳ್ಳಿ. ನಿಜವಾಗ್ಲೂ ನನಗೇನಾ? ನಂಗೋಸ್ಕರನೇ ತಗೊಂಡ್ ಬಂದ್ಯಾ? ನೀನ್ ಎಷ್ಟು ಒಳ್ಳೆಯವನು ಪಾಂಡು. ಹುಡುಗಿ, ಅತ್ತೆಗೇನೋ ಕರಿಬೇಕಂತ ಇದ್ಯಲ್ಲ, ಬೇಗ ಕರಿ, ಹೇಳು. ಏ, ಕರಿಯೋದಲ್ಲ ಕಣೋ, ನಮ್ಮವರನ್ನ ನಾವು ತುಂಬಾ ಪ್ರೀತಿಯಿಂದ ಆಹ್ವಾನ ಮಾಡ್ಬೇಕು. ನಾವು ಆಹ್ವಾನಿಸಿದ್ರೆ ಅತ್ತೆ ತಪ್ಪದೆ ಬರ್ಬೇಕಾಗತ್ತೆ. ನಮ್ ಕೋರಿಕೆ ಅವ್ರಿಗೆ ಅರ್ಥ ಆಗತ್ತೆ. ಕರೆದ್ರೆ ಬರ್ಲೇಬೇಕು ಅನ್ನೋ ನಿಯಮ ಏನಿಲ್ಲ. ಬರ್ಬೋದು, ಬರ್ದೇ ಕೂಡ ಇರ್ಬೋದು. ಅರ್ಥ ಆಯ್ತು. ಈಗ ಆಹ್ವಾನ ಮಾಡ್ತಿರೋದ್ ಯಾಕೆ? ಅದು ಅತ್ತೆ, ಅಮ್ಮ 5 ಜನ ಮುತ್ತೈದ್ರಿಗೆ ಬಾಗಿನ ಕೊಡ್ಬೇಕು ಅನ್ಕೊಂಡಿದ್ದಾರೆ. ಅಬ್ಬಾ, ಇದು ನಿಜವಾಗ್ಲೂ ಒಳ್ಳೆ ಸುದ್ದಿ. ತಗೋತೀನು ಬೆಲ್ಲ ಕೊಬ್ರಿನ. 5 ಜನ ಮುತ್ತೈದೆರಾ? ಭಲೆ ಭಲೆ, ಇದು ಒಳ್ಳೆ ಅವಕಾಶ. ನಾನ್ ತಕ್ಷಣ ಹೋಗಿ ಯಜಮಾನ್ರಿಗೆ ವಿಷಯ ಹೇಳ್ತೀನಿ.